ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಬರದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ. ಎರಡು 2021ರಿಂದ 2025 ಸಾಲಿನ ಬಸವ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಪ್ರಧಾನಮಂತ್ರಿಗಳ ಆವಾಸ್ನ ವಿವಿಧ ವಸತಿ ಯೋಜನೆಗಳಲ್ಲಿ ಬೋಗಸ್ ಬಿಲ್ ಸೇರಿ ಭಾರೀ ಅವ್ಯವಹಾರ. ಫಲಾನುಭವಿಗಳ ಹೆಸರಲ್ಲಿ 2ಕ್ಕೂ ಹೆಚ್ಚು ಆಶ್ರಯ ಮನೆಗಳ ಬಿಲ್ ಪಾವತಿ. ಒಂದೇ ಮನೆಯ ಮುಂದೆ ಹಲವಾರು ಫಲಾನುಭವಿಗಳ ನಿಲ್ಲಿಸಿ GPS ಮಾಡಿದ ಅಧಿಕಾರಿಗಳು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೊಡೈಕಲ ಹೋಬಳಿಯ ಬರದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ 2021ರಿಂದ 2025 ಸಾಲಿನ ಬಸವ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಪ್ರಧಾನಮಂತ್ರಿಗಳ ಆವಾಸ್ನ ವಿವಿಧ ವಸತಿ ಯೋಜನೆಗಳಲ್ಲಿ ಬೋಗಸ್ ಬಿಲ್ ಸೇರಿ ಭಾರೀ ಅವ್ಯವಹಾರ ನಡೆದಿದೆ. ತನಿಖೆ ನಡೆಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಆನಂದ್ ರಾಠೋಡ್ ಮೇಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆ ವಸತಿ ಯೋಜನೆಯ ತಾಲೂಕಾ ಯೋಜನಾಧಿಕಾರಿ ಸಿದ್ದನಗೌಡ ಪಾಟೀಲ್ ತಂಡ ಗ್ರಾಮ ಪಂಚಾಯತ್ ಕಚೇರಿಗೆ ಆಗಮಿಸಿ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 200 ಆಶ್ರಯ ಮನೆಗಳ ಹೆಸರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಲವರು ಸದಸ್ಯರು, PDO ಹಾಗೂ ಕಾರ್ಯದರ್ಶಿಗಳು ಹೊಂದಾಣಿಕೆಯಲ್ಲಿ ಅಲ್ಲಲ್ಲಿ ಲೊಕೇಶನ್ GPS ಗೋಲ್ಮಾಲ್ ಮಾಡಿ ಸಂಪೂರ್ಣ ಬಿಲ್ ಎತ್ತಿದ್ದಾರೆ. ಇನ್ನುಳಿದಂತೆ 15ನೇ ಹಣಕಾಸಿನಲ್ಲಿ ಶಾಲೆಗಳ ಅಭಿವೃದ್ಧಿ, ನೀರಿನ ಟ್ಯಾಂಕ್ ನಿರ್ಮಾಣ, ರಸ್ತೆ ದುರಸ್ತಿ ನೆಪದಲ್ಲಿ ಬಿಲ್ ಪಡೆದುಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬುಧವಾರ ಆಗಮಿಸಿದ ಯೋಜನಾಧಿಕಾರಿಗಳಿಂದ ಅವ್ಯವಹಾರದ ತನಿಖಾ ವರದಿ ಹೊರಬೀಳುವ ಸಾಧ್ಯತೆ ಇದೆ. ಓರ್ವ ಫಲಾನುಭವಿಗಳ ಹೆಸರಲ್ಲಿ 2ಕ್ಕೂ ಹೆಚ್ಚು ಆಶ್ರಯ ಮನೆಗಳನ್ನು ನೀಡಿ ಬಿಲ್ ಪಾವತಿಸಿಕೊಂಡಿದ್ದಾರೆ. ಒಂದೇ ಮನೆಯ ಮುಂದೆ ಹಲವಾರು ಫಲಾನುಭವಿಗಳನ್ನು ನಿಲ್ಲಿಸಿ GPS ಕೂಡ ಮಾಡಿದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹೊರತುಪಡಿಸಿ ಅನರ್ಹರ ಹೆಸರಿಗೆ ಬಿಲ್ ಪಾವತಿಸಿಕೊಳ್ಳಲಾಗಿದೆ ಎಂದು ದೂರಲಾಗಿದ್ದು, ಅಧಿಕಾರಿಗಳ ತನಿಖಾ ವರದಿಗೆ ಕುತೂಹಲದಿಂದ ಕಾಯುವಂತಾಗಿದೆ. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಹನುಮಂತ ದೊರೆ, ಹುಣಸಗಿ. ಬರೋದು ಹೋಗೋದು ಅದು ಸುಮ್ಮನೆ ಟೈಮ್ ಪಾಸ್ ಆಗಿದೆ ಸರ್. ಅಲ್ಲಿ ಫೈಲ್ ನಾವು ವಿಡಿಯೋ ಮಾಡೋ ಟೈಮ್ನಾಗ ಫೈಲ್ ಓಪನ್ ಮಾಡಿಲ್ಲ ಸರ್. ಫೈಲ್ ಮುಚ್ಚಿರ್ತಿದ್ರು. ಫೈಲ್ ಓಪನ್ ಮಾಡೋಕೆ ನಾವು ವಿಡಿಯೋ ಮಾಡೋ ಟೈಮ್ ಜೂಮ್ ಮಾಡೋ ಟೈಮ್ನಾಗ ಫೈಲ್ ಕೈ ಇಡ್ತಿದ್ರು ಸರ್. ನಿಮ್ಗೆ ಯಾರು ಹಿಡಿದ್ರು, ನಿಮ್ಗೆ ಯಾಕೆ ಬಂದ್ರಿ, ನಿಮ್ಗೆ ಯಾರು ಇಟ್ಕೊಂಡ್ ಮಾಡಿ ಹಿಡಿದ್ರು, ನಿಮ್ಗೆ ಹೆಂಗ್ ಗೊತ್ತಾಯ್ತು, ನಮ್ಗೆ ಕ್ವಶನ್ ಆಗ್ತದೆ ಸರ್. ನಮ್ಗೆ ಕೇಳಕ್ ಅವ್ರು ಯಾರು ಕರೆಕ್ಟ್ ಮಾಡಿದ್ವಿ. ನನಗೆ ನಿಮ್ ಕರ್ಕೊಂಡೆ ಹೋಗಿರೋದು, ನಿಮ್ ಕರ್ಕೊಂಡೆ ರೆಕಾರ್ಡ್ ಮಾಡಿರೋದು. ಯಾವ ಸೂಚನೆ ಕೊಡೋದು ಕೇಳ್ತಾರೆ ಸರ್. ನಾನು ಕೇಳ್ತೀನಿ, ನಾನು ತನಿಖಾಧಿಕಾರಿ, ನಾನು ಕೇಳಿದ್ದೇನೆ. ಇಲ್ಲ ಸರ್, ನೀವು ನಿಮ್ಮ ಹತ್ರ ಇವಾಗ ಫಸ್ಟ್ ಮಾಡಕತ್ ನಮ್ಗೆ ಒಪ್ಪಿಗೆ ಇರ ಆದಷ್ಟು ಬೇಕಾದ್ರೆ 50 ಫೈನಾನ್ಸ್ ಅಲ್ಲಿ ಸರ್ ನೀವು 100 ಅದು 0 ಅದ ಸರ್. ನಮ್ಗೆ ಮೇಲ್ನೋಟೆಲ್ಲ ಸಾಕ್ಷಿಗಳು ಇದಾವೆ. ಆದಷ್ಟು ಬೇಗ ಇದಾದ ತಕ್ಷಣ ಅದನ್ನ ತೆಗಿಬೇಕು ಸರ್. ನಾವು ಅದು ಆಗೋರಿಗೆ ನಾವು ಕಂಟಿನ್ಯೂ ನಿರಂತರ ಇರ್ತದೆ ಸರ್. ಹಾ ಸರ್, ಯಾವ್ದು ನಾವು ಇಂಜಿನಿಯರ್ ಸರ್ ಅಂತ ತುಂಬಾನೇ ಆಗ್ತಾ ಇದೆ. ಅದರ ಗಮನ ಕೊಡೋರಿಲ್ಲಿ ಅಂತ ಯಾರು ಮೇಲಧಿಕಾರಿ ಆಗ್ಲಿ ಯಾರೇ ಆಗ್ಲಿ ಅದನ್ನ ಯಾರು ಕೇರ್ ಮಾಡ್ತಾ ಇಲ್ಲ. ಸ್ವಲ್ಪ ಅದನ್ನ ಕೇರ್ ಮಾಡಿ ಅದು ಏನ್ ನಡೀತಾ ಇರೋ ಬಾಕ್ಸ್ ಅನ್ನು ಬಂದ್ ಮಾಡಿ ಕೆಲವೊಂದು ಇನ್ನು ಮುಂದೆ ನಡೆಯುವಂತ ಕೆಲವೊಂದು ಕೆಲಸಗಳನ್ನು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕಂತ ಕೆಲವೊಂದು ಅಧಿಕಾರಿಗಳನ್ನು ಕೇಳ್ಕೊತೀವಿ. ಯಾಕಂದ್ರೆ ಇನ್ ಮುಂದೆ ಈ ದಿನ ನಡೆದಿರೋ ಕೆಲವೊಂದು ಬಾಕ್ಸ್ ಒಂದೊಂದು ಮನೆಗೆ 30,000 40,000, ಕೆಲವೊಂದು ಮನಿನೂ ಆಗಿಲ್ಲ. ಕೆಲವೊಬ್ಬರು ಮನಿ ಕಟ್ಟಾರ 20,000 ರೂಪಾಯಿ ಕೊಟ್ಟು ಮನಿ ಕಟ್ಟಾರ, ಇನ್ನು ಬಿಲ್ ಇಲ್ಲ, ಏನಿಲ್ಲ, ಫೈನಲ್ ಆಗಿ ಎಲ್ಲ ಮನಿನೂ ಕಂಪ್ಲೀಟ್ ಮುಗಿದಾವೆ. ಈ ತರ ಹಾಕೊಡೋದು ಅಂತ ನಂದೊಂದು ಎರಡು. ನಿಮ್ಮ ಹೆಸರು? ರವಿ ಮನ್ಸಿಂಗ್, ನಂದು ಈರ್ಕಾ ತಂಡ. ಅವು ಕೂಡ ಆಗಿದ್ದಾರೆ. ಈಗ ಕೆಲವೊಂದು ಚೆಕ್ ಕೊಟ್ಟಿದ್ರು, ಕೊಟ್ಟಿದ್ರಲ್ಲ ಇಲ್ಲಿ ಕೆಲವೊಂದು ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳೋದಕ್ಕೆ ಕೊಟ್ಟೆ ನಾನು. ಬ್ಯಾಂಕ್ಗಳಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ನನಗಂತೇಳಿ ಆ ಟೈಮ್ದಲ್ಲಿ ಅವ್ರು ಏನಂತಂದ್ರು, ಇಲ್ರಿ PDO ಸೈನ್ ಬೇಕಂತ. PDO ಏನಂತಂದ್ರು, ಇಲ್ರಿ ನಾವು ಸೈನ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅಷ್ಟೇ ಸ್ಟೇಟ್ಮೆಂಟ್ ಕೊಡ್ತಾರಂತ ಅಧ್ಯಕ್ಷರು ಕೇಳಿದ್ರು, ಕೊಡಲ್ಲ ಅಂತ ಬ್ಯಾಂಕ್ನವ್ರು ಅವರು ಆ ಸುದ್ದಿ ಹೇಳಿದ್ರು. ಈಗ ಕೆಲವೊಂದು ನಮಗೆ ಏನಾಗಿರೋದು ಅಂತಂದ್ರೆ ಇನ್ನೂ ಸ್ಟೇಟ್ಮೆಂಟ್ ಅದಿಲ್ಲ. ಈಗ ಬ್ಯಾಂಕ್ ಸಿಬ್ಬಂದಿಗಳು ಅವ್ರ ಹೆಸರಲ್ಲೇ ಕೆಲವೊಂದು ವರ್ಗಾವಣೆ ಆಗಿದಾವೆ. ರಮೇಶ್ ಪೂಜಾರಿ ಅಂತೇಳಿ ಮತ್ತು ಇನ್ನೊಂದು ಮನಪ್ಪ ಪೂಜಾರಿ ಅಂತೇಳಿ ಅವ್ರ ಹೆಸರಲ್ಲೇ ಇದೆಲ್ಲ ಅದ್ರಾಗ ಮೆಡಿಸಿನ್ ಆಗ್ಯದ. ಅವ್ರ ಹೆಸರೆಲ್ಲ ಬಂದವ. ಅವ್ರ ಹೆಸರಲ್ಲೇನು ನಾವು ನಿಮ್ ಸಿಗ್ನೇಚರ್ ಎಷ್ಟು ಸಲ ಫೋರ್ಜಿ ಮಾಡ್ರಿ?
ಈಗ ಅದು ಸ್ಟೇಟ್ಮೆಂಟ್ ತೊಗೊಂಡ್ರೆ ಗೊತ್ತಾಗ ಸ್ಟೇಟ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಅವರು ಬ್ಯಾಂಕ್ನವರು ಕೊಡ್ತಿಲ್ಲ ಅವ್ರು ಪಬ್ಲಿಕ್ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರು ಒಬ್ಬರೇ ಸೈನ್ ಮಾಡಿದ್ರೆ ಕೊಡಲ್ಲ ಅಷ್ಟೇ ಇದಕ್ಕೆ ನಾವು ಸಿಗ್ನೇಚರ್ ಮಾಡಿದ್ರೆ ಕೊಡಲ್ಲ ಪಿಡಿಒ ಮತ್ತು ಅಧ್ಯಕ್ಷ ಇಬ್ರು ಮಾಡ್ಕೊಂಬರ್ರಿ ವಿಡಿಯೋ ಅವ್ರಿಗೆ ಕೇಳಿದಿರಿ ಸಿಗ್ನೇಚರ್ ಕೇಳಿದ್ವಿ ಮಾಡಕ್ ಆಗಲ್ಲ ಅಂತ ಹೇಳಿ ಯಾಕೆ ಮಾಡಕ್ ಆಗಲ್ಲ ಅಂತ ಮಾಡಕ್ ಆಗಲ್ರಿ ಅಂತ ಅದೇ ಯಾಕೆ ಮಾಡಕ್ ಆಗಲ್ಲ ಅಂತ ನೀವು ಕೇಳಿರ ಏನಂದ್ರು ಆಗಲ್ರಿ ಮಾಡಕ್ ಆಗಲ್ಲ ಏನಾರ ಆಯ್ತಾ ಇಲ್ಲ ಅಂತ ಕೇಳ್ಬೋದು ಅಲ್ಲ ಈ ತರ ನಾವು ಸಿಗ್ನೇಚರ್ ಮಾಡಕ್ಕೆ ರೂಲ್ಸ್ ಐತ್ ಕೊಟ್ಟಿದ್ರಿ ಇಲ್ಲ ನಾನು ಅದ್ರ ಬಗ್ಗೆ ಅವ್ರಿಗೆ ಅಂದಾಗ ಅವ್ರ ಹಸ್ಬೆಂಡ್ ಫೋನ್ ಕಸ್ಕೊಂಡು ಅವರೆಲ್ಲ ಏನ್ ಮೇಡಮ್ ಯಾಕೆ ಫೋನ್ ಮಾಡ್ತಾರೆ ನೀವು ಇನ್ಮೇಲಿಂದ ಫೋನ್ ಮಾಡಬೇಡ್ರಿ ಇಲ್ಲ ಮೇಲೆ ನಿಮ್ಮ ಮೇಲೆ ಕೇಸ್ ಮಾಡ್ಬೇಕಾಗತ್ತೆ ನೋಡು ಅದು ನಿಮ್ಮ ಹತ್ರ ಏನಾದ್ರು ಸರ್ ಇದಕ್ಕೆ ಸರ್ ಕೇಸ್ ಇದಕ್ಕೆ ಏನ್ ಸಂಬಂಧ ಅಂತ ಯಾವ್ದು ಕೇಸ್ ಅಲ್ಲ ಸರ್ ಪ್ರತಿ ಸಲ ಬರೀ ಕೇಸ್ ಅಂತ ಇಂಥವೆಲ್ಲ ಕೇಳ್ಬೋದು ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ಕೆಲವೊಂದು ನಾವು ಚೆಕ್ಕಿಗೆ ಸೈನ್ ಮಾಡಿದಿಲ್ಲಲ್ಲ ಇವೆಲ್ಲ ಚೆಕ್ಕಿಗಳಿಗೆ ಸೈನ್ ಮಾಡಿಲ್ಲ ಇಲ್ಲಿ ಅದ ನೋಡಿ ಚೆಕ್ಗಳು ಇಲ್ಲಿ ಏನದ ಹೆಸರು ಇದ್ರೊಳಗೆ ರಮೇಶ್ ಪೂಜಾರಿ ಇವಕ್ಕೆಲ್ಲ ಸೈನ್ ಮಾಡಲಿಲ್ಲ ಕೆಲವೊಂದ್ಸಲ ನಾನು ಒಂದು ಟೈಮ್ದಾಗ ಪೆಂಡಿಂಗ್ ಇಟ್ಕೊಂಡು ಮೂರು ರಮೇಶ್ ಪೂಜಾರಿ ಇವೆಲ್ಲ ಆ ಟೈಮ್ದೊಳಗೆ ಏನಾಗ್ಬಿಡ್ತು ಇವ್ರು ರಮೇಶ್ ಇವೆಲ್ಲ ಸೈನ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ ಅವ್ರ ಗಮನಕ್ಕೆ ಇಲ್ಲಾರ್ದಂಗೆ ಕೆಲಸಗಳು ಎರಡೂವರೆ ವರ್ಷ ಅಧ್ಯಕ್ಷರದಾರ ಇವ್ರು ಮಾತ್ರ ನಮ್ಗೆ ಕೇಳ್ತಾರೆ ಅಷ್ಟೇ ಕೇಸ್ ಆಗ್ತಂತ ಈಗ್ರಿ ಸರ ನಿಮ್ದು ಫೋರ್ಜರಿ ಸಹಿ ಆಗಿರೋದ್ರ ಬಗ್ಗೆ ಪಿಡಿಒ ಅವರಿಗೆ ನೀವು ಗಮನಕ್ಕೆ ತಂದಿದ್ದೀರಾ ತಂದಿದ್ದೀವಿ ಆಗಿಲ್ಲ ಅಂತ ಹೇಳ್ತಾರೆ ಆಗಿಲ್ಲ ಅಂತಂದ್ರೆ ಯಾಕಂದ್ರೆ ಆಗಿಲ್ಲ ಅಂದ್ರೆ ನೀವೇ ಮಾಡಿಲ್ಲ ಅಂದ್ಮೇಲೆ ನಿಮ್ಮಂತವ್ರು ಇನ್ನೊಬ್ರು ಏನಾದ್ರು ಇದಾರ ಸಿಗ್ನೇಚರ್ ಮಾಡೋದಕ್ಕೆ ಯಾರು ಮಾಡಿದ್ರು ಈಗ ನಾವು ಮಾಡ್ಬೇಕು ನಾವು ಮಾಡಿಲ್ಲ ಅಂದ್ರೆ ಮತ್ತೆ ಅವ್ರ ಅಧಿಕಾರಿಗಳು ಮಾಡ್ಕೋಬೇಕು ಮಾಡಿದ್ರು ಓಕೆ ಇದನ್ ಬಿಟ್ಟು ಮತ್ತೆ ಬೇರೆ ಇನ್ನೊಬ್ರು ಮೂರನೇದಾರ ಯಾರು ಮಾಡ್ತಾರೆ ಒಳಗೆ ಇದ್ರೊಳಗ ಪಂಚಾಯತ್ ಸಿಬ್ಬಂದಿಗಳದು ಪಾಲು ಇದೆ ಸರ್ ಅಲ್ಲರಿ ಮತ್ತೆ ಯಾರು ತಿನ್ನಲ್ಲ ಅವರೇ ತಿನ್ನೋದು ಒಟ್ಟು ರೊಕ್ಕ ಮತ್ತೆ ಉಳಿಕೆದವ್ರಿಗಿಲ್ಲ ಮೆಂಬರ್ಗಳು ತಿಂದಿಲ್ಲ ಮತ್ತೆ ಯಾರು ತಿಂತಲ್ಲ ಇನ್ನೊಂದಿಷ್ಟು ಅದಾವ ಕೆಲವೊಂದು ಡಾಕ್ಯುಮೆಂಟ್ ಸ್ಟೇಟ್ಮೆಂಟ್ ಅವ್ರು ಕೊಡ್ತಾ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ಅದ್ರಾಗ ನಾವು ಯಾವ್ದು ಸೈನ್ ಮಾಡಿವಿ ಯಾವ್ದು ಮಾಡಿಲ್ಲ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಯಾವ ಕೆಲಸಕ್ಕೋಸ್ಕರ ನಾವು ಸೈನ್ ಮಾಡಿ ಕೊಟ್ಟಿರ್ತೀವಿ ಅಮೌಂಟ್ ರಿಲೀಸ್ ಮಾಡಿರ್ತೀವಿ ನಮ್ಗೆ ಗೊತ್ತಿರ್ತದೆ ಕೆಲವೊಂದು ನಾವು ಆಗಿಲ್ಲಾರ್ದು ಬರಲ್ಲಲ್ರಿ ನಮ್ಗೆ ಗೊತ್ತಾಗುತ್ತೆ ಇದು ಆಗಿಲ್ಲ ನಾವು ಸೈನ್ ಮಾಡಿಲ್ಲ ನಮ್ಗೆ ಗೊತ್ತಾಗುತ್ತೆ ಅದಕ್ಕಾಗಿ ಇವೆಲ್ಲ ಗೊತ್ತಾಗಬಾರ್ದು ಅಂತ ಏನ್ ಮಾಡ್ತಾರೆ ಸ್ಟೇಟ್ಮೆಂಟ್ಗೆ ಅವ್ರು ಸೈನ್ ಮಾಡ್ತಾ ಇಲ್ಲ ಈ ಫೋರ್ಜರಿ ಸಿಗ್ನೇಚರ್ ಆಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ನಾವು ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನನಗೆ ಆಟೋಮೆಟಿಕ್ ಗೊತ್ತಾಗುತ್ತಲ್ರಿ ಸರಿ ಸರ್ ನಮ್ಮ ವಾಹಿನಿ ಮೂಲಕ ಒಂದು ವಾರದಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಕೊಡಿಸ್ತೀವಿ ನಾವು ಅದ್ರೊಳಗೆ ನನಗೆ ಗೊತ್ತಾಗುತ್ತೆ ಯಾವ್ದು ಏನೋ ಕೇಳ್ರಿ ಇದು ಗ್ರಾಮೀಣ ಕೊಡೆಕಲ್ಲ ಆಮೇಲೆ SBI ಇದೊಂದು ಅದ ಎರಡು ಅದಾವ್ರಿ ಎರಡು ನಾನು ಆಲ್ರೆಡಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ನಾವು PDF ಹಾಕಿದ್ ನಮ್ಗೆ ಡಾಕ್ಯುಮೆಂಟ್ಸ್